ಪ್ರಸಾದವನ್ನ ಸ್ವೀಕರಿಸಬೇಕು. ಅದನ್ನೆಲ್ಲವನ್ನೂ ಆ ರೀತಿ ಹೇಳಬಾರ್ದು, ಗೊತ್ತಾಯ್ತಾ? ಪ್ರಸಾದನ ಇವ್ರ್ಯಾರು ತಿಂದೇ ಇರೋ ಪ್ರಸಾದನ ನಾನು ತಿನ್ಬೇಕಾ? ಅದನ್ನು ತಿಂತೀಯಾ? ನನಗೆ ಬೇಡ, ತಿನ್ನಲ್ವಾ? ಬಿಡು, ನೀನು ತಗೊಂಡು ದೇವ್ರ ಮುಂದೆ ಇಟ್ಬಿಡು. ದೇವರಿಗೆ ಯಾವಾಗ ತಿನ್ಕೊತ ಪಾಲಿಸ್ಬೇಕು, ಕಲ್ತ್ಕೋಬೇಕು, ಗೊತ್ತಾಯ್ತಾ? ಅಜ್ಜಿ ನೀನು ತಿಂದ್ಯಾ? ನನಗೆ ಹಲ್ಲಿಗೆ ಆಗಲ್ಲ ಕಣಮ್ಮ. ನನಗೆ ಮೊದಲು ಊಟಾಗಿ ಆಮೇಲೆ ನೋಡೋಣ. ನೀಡ್ತೀನಮ್ಮ. ನನಗೂ ಅದೆಲ್ಲ ಇಷ್ಟ ಇಲ್ಲ. ದೇಹಕ್ಕೆ ಒಳ್ಳೆ ಅನ್ನುವಂಥದ್ದು ಬೇಕಾದಷ್ಟಿದೆ. ಪಿಜ್ಜಾ, ಬರ್ಗರು ಅದೆಲ್ಲ ಅದರ ಒಳಗಡೆ ಈಸಿ ಆಗುತ್ತೆ. ಇವೆಲ್ಲ ಹೊರಗಡೆ ಹೋಗಲ್ಲ. ಇದನ್ನ ಅದೆಲ್ಲ ಹೇಳ್ಬಾರ್ದಪ್ಪ. ಯಾರು ತಿಂತಾರೆ? ಗಟ್ಟಿ ಅಂತ ಹೇಳ್ಬಾರ್ದು. ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದಕ್ಕೆ ತಿನ್ಬೇಕು, ಗೊತ್ತಾಯ್ತಾ? ಅಲ್ಲ ಅಲ್ಲ ಅಜ್ಜಿ, ಅದೆಲ್ಲ ಬೇಕಾದಷ್ಟಿದೆ. ಅದೆಲ್ಲ ತಿನ್ಬಹುದು. ಇದು ಡಬ್ಬಲಿಟ್ಟು ದಿನ ಬೆಳಗ್ಗೆ ಎದ್ದು ನೀನು ತಿನ್ನು ಅಂತ ಕೇಳ್ಕೊಳ್ಳೋದ್ರ ಬದಲು ಇದನ್ನ ತಿಂದೇ ಇರೋದೇ ಒಳ್ಳೇದು. ನೋಡಪ್ಪ ರಾಜ, ಆ ರೀತಿ ಎಲ್ಲ ಮಾತಾಡೋಣ. ಯಾಕೆಂತಂದ್ರೆ ಈಗ ನವೆಂಬರು, ಡಿಸೆಂಬರು, ಜನವರಿನಲ್ಲಿ ಶೀತಗಾಳಿ ಬಂದಿದ್ರಿಂದ ನಮ್ಮ ದೇಹ ಎಲ್ಲ ಶೀತವಾಗಿರುತ್ತೆ. ಅದನ್ನ ಉಷ್ಣಮಯವಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಹಬ್ಬ ಹರಿದಿನ ಎಲ್ಲ ಬರುತ್ತೆ. ಆ ಒಂದು ಹಬ್ಬ ಹರಿದಿನದಲ್ಲಿ ಉಷ್ಣ ಪದಾರ್ಥವಾದ ಎಳ್ಳುಂಡೆ ಮತ್ತೆ ಬೆಲ್ಲ, ಅವರೆಕಾಯಿ, ಕಡಲೆಕಾಯಿ ಇದನ್ನೆಲ್ಲ ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೆಯದು,